ಫ್ರೆಂಡ್ಸ್, ಯೋಗೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನೋಡಿ ಮಾರ್ನಿಂಗ್ ಯಾವ ಥರ ಇದೆ ವೆದರು ಅಂತ. ತುಂಬ ಚಳಿ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಸುಮ್ಮನೆ ಆ ಥರ ಒಂದು ವಿಡಿಯೋ ಮಾಡಿಕೊಂಡೆ. ಮೋಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ವು, ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. 5:30ಗೆ ಎದ್ದು ನನ್ನ ದಿನಾನ ಒಂದು ಲೋಟ ಬಿಸಿ ನೀರಿಂದ ನಾನು ಶುರು ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಒಂದು ಲೋಟ ನೀರು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಫ್ರೆಶ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಒಂದು ಲೋಟ ನೀರಿಂದ ನಾನು ದಿನ ಶುರು ಮಾಡ್ತೀನಿ ಫ್ರೆಂಡ್ಸ್. ಈಗಿನ ಜನ್ರೇಷನಲ್ಲಿ ಈ ಯಾವುದ್ಯಾವುದೋ ಕಾಯಿಲೆಗಳು, ಚಿಕ್ಕ ಮಕ್ಕಳಿಗೆ BP ಅಂತೆ, ಶುಗರ್ ಅಂತೆ, ಥೈರಾಯ್ಡ್ ಅಂತೆ, ಅದರಲ್ಲೂ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳುಗಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದೊಂದು ಶುರುವಾಗಿದೆ ಫ್ರೆಂಡ್ಸ್. ಅದರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದಕ್ಕೆ ನಾನು ಇವತ್ತಿಂದ ಎಕ್ಸಸೈಜ್ ಮಾಡೋಣ, ಹೆಲ್ತಿ ಫುಡ್ಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಲೋಟ ಬಿಸಿ ನೀರು ಕುಡಿಯೋದ್ರಿಂದ ನಾನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೊನೆವರೆಗೂ ನನ್ನ ವಿಡಿಯೋ ನೋಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಹೇಳಿ, ನಾನು ತಿದ್ಕೊತೀನಿ. ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಒಂದು ಲೋಟ ಬಿಸಿ ನೀರು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನನಗೆ ಥೈರಾಯ್ಡ್ ಇರೋದ್ರಿಂದ ಒಂದು ಟ್ಯಾಬ್ಲೆಟ್ನ ತೊಗೊಂಡು ಒಂದು ಲೋಟ ನೀರನ್ನ ಕುಡಿತೀನಿ ಫ್ರೆಂಡ್ಸ್. ಬಾಯಿಯೆಲ್ಲ ಮುಕ್ಕಳಿಸ್ಕೊಂಡು ನೀರನ್ನ ಕುಡಿತೀನಿ ಫ್ರೆಂಡ್ಸ್. ಅದಾದಮೇಲೆ ಒಂದು 35 ನಿಮಿಷಗಳ ಕಾಲ ನಾನು ಎಕ್ಸಸೈಜ್ ಅನ್ನೋದನ್ನು ಮಾಡ್ಕೊತೀನಿ ಫ್ರೆಂಡ್ಸ್. ನಮಗೆ ಯಾವ ಥರ ಇಲ್ಲಿ ಹಳ್ಳಿಗಳಲ್ಲಿ ನಮ್ಗೆ ಆ ಥರ ಅಷ್ಟೊಂದೆಲ್ಲ ಅನುಕೂಲ ಇಲ್ಲ ಫ್ರೆಂಡ್ಸು. ಹೊರಗಡೆ ಹೋಗೋದು, ಜಿಮ್ ಮಾಡೋದು, ಎಕ್ಸಸೈಜ್ ಮಾಡೋದಕ್ಕೆಲ್ಲ ಆಗೋಲ್ಲ. ಇಲ್ಲಿ ತುಂಬ ಆ ಥರ ಎಲ್ಲ ಮಾಡೋದೆಲ್ಲ ಇಲ್ಲಿ ಕಡಿಮೆ. ಯಾಕಂದರೆ ನಾನು ಮನೇಲೇನೇ ನನಗೆ ಯಾವುದು ಬರುತ್ತೋ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ಎಕ್ಸಸೈಜ್ಗಳು, ಯೋಗ ವೀಡಿಯೋಗಳನ್ನ ನೋಡ್ಕೊಂಡು ಕೆಲವೊಂದು ಎಕ್ಸಸೈಜ್ಗಳನ್ನ ಮಾಡೋದನ್ನ ಕಲ್ತಿದ್ದೀನಿ ಫ್ರೆಂಡ್ಸ್. ನನಗೆ ಹೆಂಗೆ ಬರುತ್ತೋ ಆ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಎಕ್ಸಸೈಜ್ಗಳು ಮಾಡ್ಕೊತೀನಿ, ಯೋಗ ಮಾಡ್ತೀನಿ. ನನಗೆ ಹೆಂಗೆ ಬರುತ್ತೋ ಆ ಥರ ಒಂದು 30 ನಿಮಿಷಗಳ ಕಾಲ ನಾನು ಎಕ್ಸಸೈಜ್ನ ಮಾಡಿಕೊಂಡೆ ಫ್ರೆಂಡ್ಸ್. ಅದನ್ನೆಲ್ಲ ನಿಮಗೆ ತೋರಿಸೋದಕ್ಕಾಗಲಿಲ್ಲ, ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಹಂಗಾಗಿ ಈ ಒಂದು 3 ವೀಡಿಯೋಗಳನ್ನಷ್ಟೇ ನಾನು ತೋರಿಸಿದ್ದೀನಿ. ಅದಾದಮೇಲೆ ಒಂದು 30 ನಿಮಿಷಗಳ ಕಾಲ ಟೆರೆಸ್ ಮೇಲೆ ವಾಕ್ ಮಾಡಿದೆ ಫ್ರೆಂಡ್ಸ್. ಇಲ್ಲೆಲ್ಲೂ ಹೊರಗಡೆ ಹೋಗೋದಕ್ಕೆ ಆಗೋಲ್ಲ ಫ್ರೆಂಡ್ಸ್. ಅಷ್ಟೊಂದು ನಮಗೆ ಅನುಕೂಲ ಇಲ್ಲ. ಯಾಕಂದರೆ ಮಗಳು ಕಾಲೇಜ್ಗೆ ಹೋಗ್ತಾಳೆ, 7:15ಗೆಲ್ಲ ಮನೆ ಬಿಡಬೇಕು ಅವಳು. ವ್ಯಾನ್ ಬರುತ್ತೆ ಇಲ್ಲಿಗೆ. ಹಂಗಾಗಿ ನಾನು ಹೊರಗಡೆ ಎಲ್ಲ ಹೋಗಿ ತಿರುಗಾಡ್ಕೊಂಬರೋದಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ 35 ನಿಮಿಷಗಳ ಕಾಲ ಯೋಗ ಎಕ್ಸಸೈಜ್ ಮಾಡಿ ಒಂದು 30 ನಿಮಿಷಗಳ ಕಾಲ ಮನೆ ಟೆರೆಸ್ ಮೇಲೇ ವಾಕ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತೇ ಶುರು ಮಾಡಿರೋದು, ಹಂಗಾಗಿ ತುಂಬ ಸ್ವೆಟ್ ಆಗಿದ್ದೀನಿ ಫ್ರೆಂಡ್ಸ್. ಸೆಕೆ ನೀರು, ನನಗೆ ಯಾವತ್ತೂ ಇಷ್ಟು ಸೆಕೆ ನೀರು ಬಂದಿರಲಿಲ್ಲ. ಅಷ್ಟೊಂದು ಸೆಕೆ ನೀರು ಬರ್ತಾಯಿತ್ತು ಫ್ರೆಂಡ್ಸ್. ಒಂಥರ ಆಯಾಸ ಥರ, ಒಂಥರ ಮೈಯೆಲ್ಲ ಹಗುರ ಆಗಿರೋ ಥರ, ರಿಲ್ಯಾಕ್ಸ್ ಆ ಥರ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಸುಧಾರಿಸ್ಕೊಳ್ಳೋದು, ಈ ಥರನೇ ಮಾಡಿ 30 ನಿಮಿಷಗಳ ಕಾಲ ಎಕ್ಸಸೈಜ್ ಮಾಡಿ 30 ನಿಮಿಷಗಳ ಕಾಲ ವಾಕ್ ಮಾಡಿಕೊಂಡೆ ಫ್ರೆಂಡ್ಸ್. ಅದಾದಮೇಲೆ ನನಗೆ ಶುಗರ್ ಇರೋದ್ರಿಂದ ನಾನು ಮನೆಯಲ್ಲೇ ಒಂದು ಪೌಡ್ರನ್ನ ತಯಾರು ಮಾಡಿಕೊಂಡು ಡೈಲಿ ಒಂದು ಪೌಡ್ರನ್ನ ಒಂದು ಚಮಚದಷ್ಟು ತೊಗೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ನಾನು ಕುಡ್ಕೊಳ್ತಾ ಬಂದಿದ್ದೀನಿ ಫ್ರೆಂಡ್ಸ್. 3 ತಿಂಗಳ ಕಾಲ ಕುಡ್ದಿದ್ದೀನಿ. ನನಗೆ ಬ್ಲಡ್ ಶುಗರ್ ಅನ್ನೋದು ನಾರ್ಮಲ್ಗೆ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೊಂಥರ ಡಿಟಾಕ್ಸ್ ಡ್ರಿಂಕ್ ಥರನೇ ಆಗಿದೆ. ಅದು ವೆಯ್ಟ್ಲೆಸ್ಗೂ ಚೆನ್ನಾಗಿದೆ, ಶುಗರ್ಗೂ ಒಳ್ಳೆಯ ಮೆಡಿಷನ್ನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಯಾವ ಥರ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಸಿಂಪಲ್ಲಾಗಿ ಟೈಮ್ ಆಗೋಗಿತ್ತು ಅಂತ ಸಿಂಪಲ್ಲಾಗಿ ನಾಷ್ಟ ತಿಂಡಿ ಮಾಡಿದೆ ಫ್ರೆಂಡ್ಸ್. ಟೊಮೊಟೊ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ಮಾಡಿದೆ ಫ್ರೆಂಡ್ಸ್. ಯಾವ ಥರ ಹೆಚ್ಚಿಗೆ ಮಸಾಲೆ ಪದಾರ್ಥಗಳು ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ.
ಆದಮೇಲೆ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳಿಗೆ ಕೊಟ್ಟು ನನ್ನ ಮಗಳು ಸ್ನಾನ ಮಾಡಿಕೊಂಡು ದೇವ್ರ ಮನೆ ದೀಪ ಹಚ್ಚಿದ್ದಾಳೆ ಫ್ರೆಂಡ್ಸ್. ಹೇಗಿದೆ ಫ್ರೆಂಡ್ಸ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್.